ಶಿವಕುಮಾರ್ಗೆ, ಹೆಣ್ಣು ಮಕ್ಕಳನ್ನು ಪೊಲೀಸ್ ಸ್ಟೇಷನ್ಗೆ ಎಳೆದಿರುವ 420 ಡಿ.ಕೆ. ಶಿವಕುಮಾರ್ಗೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ಕೂಡಲೇ ರಾಜೀನಾಮೆ ನೀಡಲೇಬೇಕು. ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ತೋರಿಸುತ್ತಿರುವ 420 ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ರಾಜೀನಾಮೆ ನೀಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ. ಸರ್ಕಾರ ಅಂತೆ ಸರ್ಕಾರ, 60% ಸರ್ಕಾರಕ್ಕೆ ಹೇಳಿದಿಕ್ಕಾರ, 60% ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜನ ವಿರೋಧಿ, ಮಹಿಳಾ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ, ಮಹಿಳಾ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಲ್ಲಿರುವ ಹೆಣ್ಣು ಮಕ್ಕಳನ್ನು ಸ್ಟೇಷನ್ಗೆ ಕರೆತಂದಿರುವ ಡಿ.ಕೆ. ಶಿವಕುಮಾರ್ಗೆ ಹೇಳಿದಿಕ್ಕಾರ. ಪೆಂಡ್ರೈವ್ ಕಂಪನಿ ಓಪನ್ ಮಾಡಿರುವ ಡಿ.ಕೆ. ಡಿ.ಕೆ. ಶಿವಕುಮಾರ್ ಅವರಿಗೆ, ಡಿ.ಕೆ. ಶಿವಕುಮಾರ್ಗೆ, ತಯಾರು ಮಾಡ್ತಕ್ಕಂಥ ಸರ್ಕಾರಕ್ಕೆ ತೊಲಗಿಸಿ, 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 ತೊಲಗಿಸಿ. ಮಹಿಳೆಯರ ರಕ್ಷಣೆ ಕೊಡದ ಸರ್ಕಾರಕ್ಕೆ, ರಕ್ಷಣೆ ಕೊಡದಂತ ಸರ್ಕಾರಕ್ಕೆ, ಮಾಡಿದ ಸರ್ಕಾರಕ್ಕೆ, 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 ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ, ಸರ್ಕಾರ ಮಹಿಳೆಯರನ್ನು ಅಶ್ಲೀಲವಾಗಿ ತೋರಿಸಿರುವ ಸರ್ಕಾರಕ್ಕೆ, ಶಿವರಾಮೇಗೌಡರಿಗೆ. ಅದಲ್ಲದೆ ಏನಿವತ್ತು ಸಂತ್ರಸ್ತ ಮಹಿಳೆಯರು ನಮ್ಮ ರಾಜ್ಯದ ಒಂದು ಅಕ್ಕ ತಂಗಿಯರನ್ನು ಇವತ್ತು ದಿವಸ ಪ್ರೀತಿಗೆ ತರುವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಆ ಕಾಂಗ್ರೆಸ್ ಸರ್ಕಾರದ ಧೋರಣೆಗೆ ನಮ್ಮೆಲ್ಲರ ಧಿಕ್ಕಾರ ಈ ಮುಖಾಂತರ ವ್ಯಕ್ತಪಡ್ತಾ ಇದ್ರು. ಇನ್ನು ದಿವಸ ಅವ್ರು ಹೇಳಿದ್ರು, ದೇವರಾಜೇಗೌಡರು, ನನ್ನ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಏನ್ ಮಾಡ್ತೀರಿ ಅಂತ ಅವ್ರು ಹೇಳಿದ್ದಾರೆ. ಅದೇ ಅಡ್ರೆಸ್ ರಾಜ್ಯವೇ ತಲೆ ತಗ್ಗಿಸುವಂತ ಕೆಲಸ, ವಿಶೇಷವಾಗಿ ಮಹಿಳೆಯರನ್ನ ಅವಮಾನಗೊಳಿಸಿ ಅವರನ್ನ ಏನು ಮಹಿಳೆಯರನ್ನ ತುಚ್ಛವಾಗಿ ನೋಡ್ತಕ್ಕಂಥ ಕೆಲಸ, ಜೊತೆಗೆ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನೇರವಾಗಿ ಪೆನ್ಡ್ರೈವ್ನ ತಯಾರು ಮಾಡಿ ಪೆನ್ಡ್ರೈವ್ ಅಲ್ಲಿ ಅಶ್ಲೀಲ ವಿಡಿಯೋವನ್ನು ತುಂಬಿಸುವಂತ ಕೆಲಸ ಮಾಡಿ ಸರ್ಕಾರವೇ ಜವಾಬ್ದಾರಿ ಹೊತ್ತು ಏನು ಹಾಸನದಲ್ಲಿ ರಾಜಕೀಯ ಒಂದು ಬೊಂಬಲಾಟ ನಡೀತಾ ಇದೆ. ಅದರಲ್ಲಿ ಆ ಮನೆ ಮನೆಗೂ ಪ್ರತಿ ಗ್ರಾಮ ಪ್ರತಿ ಬೂತ್ಗೆ ಹಂಚಿಕೆ ಮಾಡಿ ಮಹಿಳೆಯರನ್ನ ತೇಜವಾದ ಮಾಡ್ತಕ್ಕಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನ ಇಡೀ ಮಹಿಳಾ ಒಂದು ಸಮೂಹನೇ ತಲೆ ತಗ್ತಾರಂತ ಕೆಲಸ ರಾಜ್ಯ ಸರ್ಕಾರನೇ ಹೊಣೆ ಹೊತ್ತು ಮಾಡ್ತಾ ಇದೆ. ಅಂದ್ರೆ ಮಹಿಳೆಯರಿಗೆ ಏನ್ ರಕ್ಷಣೆ ಕೊಡ್ತಿದ್ದೀರಿ ನೀವು? ಇಂಥ ಒಂದು ನೀಚ ಸರ್ಕಾರನ ತೋರಿಸ್ತಾವಂತ ಕೆಲಸ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಆಗ್ಲೇ ಹೇಳಿದಂಗೆ ಏನು ಜೂನ್ 4ನೇ ತಾರೀಕು ಬರ್ತದೆ ಫಲಿತಾಂಶ, ಆ ದಿನ ತೋರಿಸ್ತಾರೆ ಮಹಿಳೆಯರ ಒಂದು ಶಕ್ತಿ ಏನು, ಅವರ ಸ್ವಾಭಿಮಾನ ಏನು ಅಂತೇಳಿ. ನಿಮಗೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಮಾನವೀಯತೆ ಇದ್ರೆ ಈ ಕೂಡಲೇ ನೈತಿಕತೆ ಹೊತ್ತು ರಾಜೀನಾಮೆ ನೀಡಿ ಸರ್ಕಾರ ವಜಾಗೊಳಿಸಿ ನಮ್ಮ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ತಕ್ಕಂಥ ಒಂದು ಸಂದರ್ಭ ಇದು. ಅದು ಯಾವುದೂ ಇಲ್ಲದೆ ಮೊಂಡು ಸರ್ಕಾರ, ದಪ್ಪತನ ಸರ್ಕಾರ ನಿಮ್ದು. ನೀವುಗಳು ಸಮರ್ಥ ಮಾಡ್ತೀರಾ ಹೆಣ್ಮಕ್ಳನ್ನ ಒಂದು ಅಶ್ಲೀಲವಾಗಿ ತೋರಿಸಿ. ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಕ್ಷಣದಲ್ಲಿ ಆ ಒಂದು ಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ದು ಕೂಡ ಕಠಿಣವಾಗಿ ಶಿಕ್ಷೆ ನೀಡಿ. ನಮ್ ಯಾವ ಪಕ್ಷದಲ್ಲೂ ಕೂಡ ನಮ್ಮ JDS BJP ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ವಿರೋಧ ಇರ್ತಕ್ಕಂಥದ್ದು ಮಹಿಳೆಯರನ್ನ ನೇರವಾಗಿ ಅವರ ಒಂದು ಏನೊಂದು ದೇಹ ಅಥವಾ ಮುಖಚರ್ಯ ಇದೆ ಅದನ್ನ ಅಶ್ಲೀಲವಾಗಿ ತೋರಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಅವ್ರು ಇವತ್ತು ಕೂಡ ನೆನ್ನೆ ಒಂದು ಮಾತುಕತೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು
ನಿಮ್ ಪರವಾಗಿ ನಿಲ್ತೀನಿ. ನಿಮ್ಮನ್ನ ಏನು ದೇವರಾಜೇಗೌಡ ಹೇಳ್ತಾರೆ, ಅಭಿನಸ್ ನೋಡ್ತಾರೆ, ನಿಮ್ಮನ್ನ MLC ಮಾಡಿ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೀನಿ, ನೀವು ಇದಕ್ಕೆ ಒಪ್ಕೊಂಡು ನೀವು ಬೆಂಬಲ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಆ ಮುಟ್ಕಾಂತ ನೀವು ಇಡೀ ರಾಜ್ಯ ಸರ್ಕಾರಕ್ಕೆಲ್ಲ ನರೇಂದ್ರ ಮೋದಿ ಅವರ ಒಂದು ಕೇಂದ್ರ ಸರ್ಕಾರ ಕೂಡ ಏನು ಗುಪ್ಚುಕ್ಕಿ ಆಗಬೇಕು, ಅದಕ್ಕೆ ಹೊಸಿ ಬಳಿಯ ಒಂದು ಉದ್ದೇಶ ನೀವು ಮಾಡ್ಬೇಕನ್ನೋ ಒಂದು ನೀಚ ಕೃತ್ಯ ಇದೆಯಲ್ಲ, ಇದಕ್ಕಾಗಿ ನಾವು ಖಂಡನೆ, ಇದಕ್ಕಾಗಿ ನಾವು ವಿರೋಧ. ಹಾಗಾಗಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರನ ಅಥವಾ ದೇವೇಗೌಡರ ಒಂದು ಕುಟುಂಬಕ್ಕೆ ಅವ್ರಿಗೆ ನಷ್ಟ ಮಾಡ್ಬೇಕಂತ ಹೇಳಿ, ಅವ್ರಿಗೆ ಒಂದು ಮಾನ ನಷ್ಟ ಮಾಡ್ಬೇಕಂತ ಹೇಳಿ ಹೊರಟಿದ್ದೀರಿ. ಮುಂದೆ ಬೆಲೆ ತತ್ತಬೇಕಂತ ಗೌರವಂತ ನರೇಂದ್ರ ಮೋದಿ ಅವರು, ಗೌರವಂತ ದೇವೇಗೌಡರ ಒಂದು ಕುಟುಂಬಕ್ಕೆ ಮಸಿ ಬೆಳೆಯುವಂತ ಕೆಲಸ ಮಾಡ್ತೀರಾ? ಇದಕ್ಕೆ ಅವಕಾಶ ಆಗೋದಿಲ್ಲ. ರಾಜ್ಯದ 6.5 ಕೋಟಿ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇದಕ್ಕೆ ಯಾವುದೂ ಅವಕಾಶ ಬರೋದಿಲ್ಲ. ಮುಂದೊಂದು ದಿನ ಇದಕ್ಕೆಲ್ಲ ನೀವು ಬೆಲೆ ಕಟ್ಟಬೇಕಾದ್ರೆ ಆ ನಿಟ್ಟಿನಲ್ಲಿ ಇವಾಗ ಹೆಚ್ಚುಕೊತ್ಕೊಂಡು ಅದನ್ನ ಇಲ್ಲಿಗೆ ತಟಸ್ಥ ಮಾಡಿ ಅವ್ರಿಗೆ ಮಹಿಳೆಯರಿಗೆ ಗೌರವ ಮತ್ತೆ ಸೂಕ್ತ ರಕ್ಷಣೆ ಕೊಡೋದಾಗಬೇಕು, ಕೂಡಲೇ ಆಗಬೇಕು. ಆಗ್ತಿದ್ದ ಪಕ್ಷದಲ್ಲಿ ಮುಂದೆ ಬರ್ತಕ್ಕಂಥ ಏನು ದಿನಗಳಲ್ಲಿ ನಾವು ಉಗ್ರ ಮಟ್ಟದ ಹೋರಾಟ ಮಾಡ್ತೀವಿ. ಆ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ದಿವಸ ಅವೆಲ್ಲ ಯೋಚನೆ ಮಾಡ್ತಾ ಇರಬೇಕು. ಏನು ಉಳಿದ ರಾಜ್ಯದಲ್ಲಿ ಉಳಿದ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ನಾನು ಮಹಿಳೆಯರ ಸನ್ಮಾನ, ನಮ್ಮ ಗೌರವಿತ ಮಹಿಳೆಯರಲ್ಲಿ ಎಲ್ಲರೂ ಕೂಡ ನಮ್ಮ ಎಲ್ಲ ಸಾರ್ವಜನಿಕ ಮಿತ್ರರಲ್ಲಿ ಮನವಿ ಮಾಡ್ತೀನಿ. ಸರ್ಕಾರ ನಡೆದುಕೊಳ್ತಕ್ಕಂಥ ಈ ದಿಶೆಯಲ್ಲಿ ಅವರ ಒಂದು ಷಡ್ಯಂತ್ರ, ಕುತಂತ್ರ ಮತ್ತೆ ಜಾತಿಗೆ ಹೊಡೆಯತಕ್ಕಂಥ ನೀತಿಗಳು, ಹಾಗೆ ಮಹಿಳೆಯರನ್ನ ಶೋಷಣೆ ಮಾಡ್ತಕ್ಕಂಥ ನೀತಿಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮತದಾನ ಮಾಡಿ ಬಂಧುಗಳೇ. ಯಾಕಂದ್ರೆ ಈ ಸರ್ಕಾರ ಹಿಂಗೆ ಮುಂದುವರೆದಿದ್ರೆ ನಮ್ಗೆ ಯಾರಿಗೂ ಭವಿಷ್ಯ ಇರೋದಿಲ್ಲ. ನಮ್ಮನ್ನೆಲ್ಲ ಬೀದಿ ಮಾಡ್ತಾರೆ ಅವರ ಸ್ವಾರ್ಥಕ್ಕೆ, ಅವ್ರ ಲಾಭಕ್ಕಾಗಿ. ಈ ಕೂಡಲೇ ಏನು ತಾವುಗಳೆಲ್ಲ ಮತದಾನ ಮಾಡ್ತಿದ್ರಿ, ನಾವು ಎಚ್ಚರಿಕೆಯಿಂದ ಗಮನ ಕೊರಿಸಿ ಇವತ್ತು ಆಗ್ತಾರೋ ಬೆಳವಣಿಗೆಗಳನ್ನ ನಾವು ನೆನ್ಕೊಂಡು ಮತ ಮಾಡುವಂತ ಕೆಲಸ ಮಾಡಿ. ಈ ಕೂಡಲೇ ಸರ್ಕಾರಕ್ಕೆ ತಿಳಿಸ್ತೀನಿ, ಈ ದಿನ ಏನ್ ತಾವುಗಳು ಮಹಿಳೆಯರನ್ನ ಈ ರೀತಿ ಖಂಡನೀಯವಾಗಿ ಅಂತ ಒಂದು ರೀತಿಯಲ್ಲಿ ತಾವು ತುಚ್ಛವಾಗಿ ನೋಡ್ತಾ ಇದ್ದೀರಿ. ಈಗೊಂದು ನಿಮ್ಮ ನಿಯಮಗಳನ್ನ, ನಿಮ್ಮ ಒಂದು ವಿಕೃತ ಮನಸ್ಸುಗಳನ್ನ ಇವತ್ತೇ ಬಂದ್ ಮಾಡಿ ಒಂದು ಒಳ್ಳೆಯ ಸಮೃದ್ಧ ವಾತಾವರಣ, ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವುಗಳು ಕೈಗೊಳ್ಳುವಂತ ನಿರ್ಧಾರಗಳಿಗೆ ನಾವೆಲ್ಲ ಬೆಂಬಲ ನೀಡಿದ್ದೀವಿ. ಹಾಗಾಗಿ ಒಂದು ಸಮಾಜನ, ಸ್ವಾಸ್ಥ್ಯ ಸಮಾಜನ ನಿರ್ಮಾಣ ಮಾಡಲಿಕ್ಕೆ ಅಥವಾ ಅದನ್ನ ಮತ್ತೊಮ್ಮೆ ಬಲಿಷ್ಠ ಮಾಡಲಿಕ್ಕೆ ನಾವು ಬೆಂಬಲ ಇದ್ದೀವಿ. ಆದ್ರೆ ಅದನ್ನ ಹಾಳುಗೆಡುವಂತ ಕೆಲಸ ಏನಾದ್ರು ಮಾಡಿದ್ದೆ ಆದ್ರೆ ನಾವು ಮುಂದಿನ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಏನು ಇವತ್ತು ಹೋರಾಟಕ್ಕೆ ಬಂದಂತ ಎಲ್ಲ ಬಿಜೆಪಿ ಮತ್ತು JDS ಎಲ್ಲ ಪ್ರಮುಖ ಮುಖಂಡರು, ನಾಯಕರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಹಾಗೆ